ಪರ್ಫ್ಯೂಮ್ ಹಾಕೋತಾ ಇದ್ದೀರಾ? ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗಿತ್ತು. ಅಲ್ಲ, ನೀವು ಮನೇಲಿ ಯಾಕೆ ಪರ್ಫ್ಯೂಮ್ ಹಾಕೋತಿದ್ದೀರಾ? ಹೊರಗಡೆ ಹೋದಾಗ ತುಂಬಾ ಜನ ಇದಾರಲ್ಲ ಪರ್ಫ್ಯೂಮ್ ಹಾಕೋರು. ಓ, ತಲೆ ಬಾಚ್ಕೋತಿದ್ಯಾ? ಬಾಚ್ಕೋ. ಹೇರ್ ಕಟ್ ಆಗಿದೆ, ಹೇರ್ ಸ್ಟೈಲ್ ಚೇಂಜ್ ಆಗಿದೆ, ಇನ್ನು ತುಂಬಾ ಜನ ಕಣ್ಣು ಹಾಕ್ಬೇಕಲ್ವಾ? ಬಾಚ್ಕೋ. ಇವತ್ತು ಯಾವ ಹುಡುಗಿನ ಮೀಟ್ ಮಾಡಕ್ ಹೋಗ್ತಿದ್ದೀರಾ ಸರ್? ಮೇಡಮ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಇಷ್ಟು ವರ್ಷದಿಂದ ನಾನು ನೋಡಿದ್ದೀರಾ, ಆದರೂ ನನ್ನ ಬಗ್ಗೆ ಈ ಥರ ಎಲ್ಲ ಮಾತಾಡೋದಕ್ಕೆ ಮನಸ್ಸಾದ್ರೂ ಹೇಗೆ ಬರುತ್ತೆ ಮೇಡಮ್ ನಿಮಗೆ? ಅಲ್ಲ, ಅವನು ಯಾವನು ಶ್ರವಣ್ಣನೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಬಂದು ಮನೆ ಮೇಲ್ಗಡೆನೆ ಮನೆ ಮಾಡ್ಕೊಂಡಿದ್ದಾನೆ. ಏನಾದರೂ ತಪ್ಪಾಗಿ ಮಾತಾಡಿದ್ದೀನಾ ಮೇಡಮ್? ಅವನ ಬಗ್ಗೆ ನಿಮ್ಮನ್ನೇನಾದರೂ ಕೇಳಿದ್ದೀನಾ? ಅಲ್ಲ, ನಿಮ್ಮ ಗೌರವ ಒಂಚೂರಾದರೂ ಕಮ್ಮಿ ಆಗೋ ಥರ ನನ್ನ ಬಾಯಿಂದ ಒಂದು ಪದ ಆದರೂ ಬಂದಿದೆಯಾ ಮೇಡಮ್? ಅವ್ನು ಬಂದು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ ತಕ್ಷಣ ನೀವು ತುಂಬ ಪ್ರೀತಿಯಿಂದ ಮಾತಾಡಿದ್ರಿ ಮೇಡಮ್. ಆದರೆ ನಾನೇನಾದರೂ ನಿಮ್ಗೆ ತಪ್ಪಾಗಿ ಮಾತಾಡಿದ್ದೀನ? ಹಂಗಿಸಿ ಒಂದು ದಿವಸ ಆದರೂ ಮಾತಾಡಿದ್ನ? ಒಬ್ಬರ ಬಗ್ಗೆ ಅಪಾರ್ಥ ಮಾಡ್ಕೊಳ್ಳೋದು ಸುಲಭ ಮೇಡಮ್, ಆದರೆ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ನಾನು ಮೋಸ ಹೋದೆ. ಇವ್ರನ್ನ ನಂಬ್ಕೊಂಡು ನಾನು ಮೋಸ ಹೋದೆ. ಇಲ್ಲ ನಾನೇನು ಬದುಕಿರ್ಬಾರ್ದು. ನನಗೆ ಬದುಕೋದಕ್ಕೆ ಯೋಗ್ಯತೆನೇ ಇಲ್ಲ. ಅಚ್ಚಯ್ಯ, ಮಗ ಸಾವಿತ್ರಿ, ಹೆಂಗಿದ್ದೀಯ ಕಂದ? ಅಜಯ, ಸಂದಕಿವ್ನಿ, ನೀನ್ ಹೆಂಗಿದ್ಯಾ? ನನ್ನ ಕತೆ ಬಿಡು ಮಗ, ಬಿದ್ದು ಗೋಮರ. ಆದ್ರೆ ನಾನ್ ಸಾಯೋದ್ರೊಳಗೆ ನೀವ್ ಸಂತೋಷವಾಗಿ ಬಾಳ್ ಬದುಕೋದನ್ನ ನೋಡ್ಬೇಕು ಕಂದ. ಆಗ ನೆಮ್ಮದಿ ಕಣ್ಣು ಮುಚ್ಕೋತೀನಿ. ನನ್ಗೇನಾಗತ್ತೆ ಅಜಯ? ನಾನು ಸಂತೋಷವಾಗಿ ಬಾಳಿ ಬದುಕ್ತೀನಿ. ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕು. ಅದ್ಯಾವಾಗ್ಲೂ ಇರ್ತದೆ ಕಂದ. ಯಾಕೇಳು, ನೀನೆ ನನ್ನ ಉಸಿರು ಅಲ್ವೇನವ್ವ ಮಗ. ಈ ಜೀವನ ಹಿಡಿದು ಇಟ್ಕೊಂಡಿರೋದೆ ನಿಂಗೋಸ್ಕರ ಕಣವ. ಆಮ್ಯಾಕೆ ನಾಳಿದ್ದು ಹಬ್ಬ ಐತಲ್ಲ, ಅದೇ ಕಣವ ಬೆಳಕಿನ ಹಬ್ಬ, ದೀಪಾವಳಿ. ಎಲ್ಲ ಒಳ್ಳೇದೇ ಆಯ್ತದೆ ಬಿಡು. ನಿನ್ ಜೀವನದಾಗೂ ಬೆಳಗ್ ಬರ್ತದೆ ಕಣವ. ಹುಷಾರ್ ಕಣ್ಮಗ, ಆರೋಗ್ಯ ಸಂದಾಗ್ ನೋಡ್ಕೊಳವ. ಸರಿ ಅಜಯ, ನೀನು ಹುಷಾರು. ಏನಿಲ್ಲವಲ್ಲಪ್ಪ ನಂದು. ಅದೃಷ್ಟ ಅನ್ನೋದು ಗಂಡನ ಜೊತೆಗೆ ಓಡ್ಕೊಂಡ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಗಂಡನ ಜೊತೆಗೆ ಬಂದಿದ್ದು ಜೈ ಬ್ಲಾಂಗವಸ್ಯ. ಅದನ್ನ ತಗೊಂಡೇನು ಬಿನ್ಕಾಯಿ ಕಂಡೆಕ್ಲೆ. ವಿಜಯ ಅನ್ನೋದು ಆ ವಿಜಯಾಂಬಿಕೆಯ ಕೈ ಹಿಡಿದು ನನ್ನನ್ನು ನಡೆಸಿಕೊಂಡು ಬಂತು ಅದೃಷ್ಟ. ಈಗ ನಾನು ಯಾರನ್ನ ಬೇಕಾದ್ರೂ ಎದುರಾಕೋಬಹುದು, ಎಷ್ಟು ಹವಾ ಬೇಕಾದ್ರೂ ಮೇಂಟೈನ್ ಮಾಡ್ಬೋದು. ಇಷ್ಟೊಂದು ಜೋಶಲ್ಲಿ ಇರ್ಬೇಕಾದ್ರೆ ನನಗೆ ಯಾವ್ದಾದ್ರು ಒಂದು ಮಿಕಾ ಸಿಗಬೇಕಲ್ಲ. ನನ್ನ ದರ್ಪ ದೌಲತ್ತು ಎಲ್ಲ ತೋರ್ಸಕ್ಕೆ ಯಾವ ಮಿಕಾ? ಅಲ್ಲೇ ಬಂದಳು ಕಾಂಚನ. ಏನೇ ಇಂದ್ರಿ, ಇಂದ್ರ ಅಮ್ಮ. ಏ, ಯಾರನ್ನೇ ಏನೇ ಇಂದ್ರಿ ಅಂತ ಕರಿತಾ ಇದ್ಯಾ? ನಿನ್ನನ್ನೇ ಕಣೆ ಏನೇ ಅಂತ ಕರೆದಿದ್ದು. ಅಲ್ಲ, 4 ಮನೆ ಬಾಡಿಗೆ ಕೊಟ್ಟು ಆ ಬಾಡಿಗೆ ದುಡ್ಡಲ್ಲಿ ಅನ್ನ ತಿಂತಿರೋ ನಿನಗೆ ಇಷ್ಟೊಂದು ಕೊಬ್ಬಿರ್ಬೇಕಾದ್ರೆ ಇನ್ನ
ಇಂಥ 10 ಮನೇನ ಈ ಸೆರಗಲ್ಲಿ ಗಂಟು ಹಾಕೊಂಡು ಓಡಾಡೋ ಶಕ್ತಿ ಇರೋ ನನಗಿನ್ನೆಷ್ಟು ಕೊಬ್ಬಿರ್ಬೇಕೆ? ಹೌದು ಬಿಡು, ನಿನ್ನ ಅವತಾರ ನೋಡ್ತಿದ್ರೆ 10 ಮನೆನ ಸೆರಗಲ್ ಗಂಟ್ ಹಾಕೊಳ್ಳೋ ತರನೇ ಇದೆಯಾ. ಬರೀ ಸೆರಗಲ್ಲಲ್ಲ, ಬಾಯೆಲ್ಲ ಕಡ್ತೀನಿ, ಅಗಿದು ಜಗಿದು ಉಗಿದು ಬಿಸಾಕ್ತೀನಿ. ಅಲ್ಲ, ನೀನು ಎಷ್ಟು ಕೋಟಿಗಿದೆ ಹೇಳು? ಅಂದಾಜು ಎಷ್ಟು ಕೋಟಿ ಹೇಳು? ನಾನು ಎಷ್ಟು ಕೋಟಿಗಿದ್ದೀನಿ ಗೊತ್ತೇನೆ? ಸ್ವಲ್ಪ ದಿನ ತಡ್ಕ, ಸ್ವಲ್ಪ ದಿನ ಅಷ್ಟೇ. ನಾನು ಎಷ್ಟು ಕೋಟಿಗೆ ಬಾಳ್ತೀನಿ ಅನ್ನೋದನ್ನ ನೀನೇ ನೋಡುವಂತೆ. ನೋಡ್ತಾ ಇರೇ, ಆ ಡಾಲರ್ ಕಾಲನಿ ಐತಲ್ಲ, ಅದರಲ್ಲಿ ಡಬಲ್ ಫ್ಲೋರ್ ಮನೆ ಕಟ್ಸಿ ಬಾಡ್ಗೆ ಕೊಡ್ತೀನಿ. ಕೊಡ್ತೀಯ ಉಳ್ಕೊಳ್ಳೋದು ಎಲ್ಲಿ ಗೊತ್ತಾ? ನಾನು ದುಬೈ ನೋಡಿದ್ಯಾ? ನಿನ್ನೆಲ್ಲಿ ನೋಡ್ತೀಯಾ? ದುಬೈಯಲ್ಲಿ ನಾನು ಉಳ್ಕೊಳ್ಳೋದು. ಆಮೇಲೆ ಸಮುದ್ರ ಗೊತ್ತೇನೆ? ಸಮುದ್ರದ ಮಧ್ಯದಲ್ಲಿ ಮನೆ ಕಟ್ಟಿಸ್ತೀನಿ. ನಾನು ಬಟ್ಟೆ ಒಣಾಕೋದಕ್ಕೆ ಹಿಂದ್ಗಡೆ ಬಂಗಾರದ ದಾರವನ್ನೇ ಕಟ್ತೀನಿ. ಅದ್ರ ಮೇಲೆ ಬರೀ ಮೈಸೂರ್ ಸಿಲ್ಕೆ ಹಾಕೋದು. ಒಂದ್ ವೇಳೆ ಬಿಸಿಲು ಬರ್ಲಿಲ್ಲ, ಬಟ್ಟೆ ಒಣಗ್ಲಿಲ್ಲ ಅಂದ್ರೆ ಹೆಲಿಕಾಪ್ಟರ್ನ ತರಿಸಿ ಗಿರ 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 ಅಂತ ಸುತ್ತಿಸಿ ಬಟ್ಟೆ ಒಣಗಿಸ್ತೀನಿ. ನಾನೊಂಥರ KGF ಲೆವೆಲ್ ಅಲ್ಲಿರೋ ಕಾಂತ ಕಣೆ. ಓ ಕಾಂತಮ್ಮ, KGF ಲೆವೆಲ್ಲು, ಕಾಂತಾರ ಲೆವೆಲ್ಲು ಅಷ್ಟಿರೋಳು ನನ್ನ ಮನೇಲಿ ಯಾಕೆ ಬಿದ್ದಿದ್ಯಾ? ಸರಿನೇ ಅನ್ನೋ, ಈ ಮನೆಯಲ್ಲಿ ಇರೋ ಲೆವೆಲ್ ನಂದಲ್ಲ.